ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅವರ ಆರೋಗ್ಯದಲ್ಲಿ ಚೇತರಿಕೆ ಸಿಗಲಿ ಅನ್ನುವಂಥ ರೀತಿಯಲ್ಲಿ ಸೊ ಒಂದು ಹೋಮ ಕೂಡ ಮಾಡಿರ್ತಕ್ಕಂಥದ್ದು, ಪೂಜೆ ಕೂಡ ಆಗಿರ್ತಕ್ಕಂಥದ್ದು. ಸೊ ವಿಶೇಷ ಅಂತಂದರೆ ದೊಡ್ಡ ಮನೆಗೆ ನಂಟು. ಸೊ ಶಿವಣ್ಣ ಅವರ ಒಡನಾಟ ಬರೋಬ್ಬರಿ 25 ವರ್ಷಕ್ಕಿಂತ ಹೆಚ್ಚು ಅನ್ನುವಂಥದ್ದು, ಅದು ಗೋವಿಂದಣ್ಣವರಿಗೆ. ಸೊ ಹಾಗೆ ಅವರ ಪತ್ನಿ ಕೂಡ ಇದ್ದಾರೆ. ಅಣ್ಣ ನಿಜವಾಗ್ಲೂ ಒಂದಿಷ್ಟು ಭಾವುಕ ಆಗುತ್ತೆ. ಸೊ ಇದು ಮಾತನಾಡುವಂಥದ್ದಲ್ಲ, ಬಟ್ ಅನಿವಾರ್ಯ. ಸೊ ಇವತ್ತು ಅಣ್ಣನ ಜೊತೆಗೆ ನಿಮ್ಮ ಎಷ್ಟು ವರ್ಷದ ಜರ್ನಿ, ಸೊ ಇವತ್ತು ಹೆಂಗೆ ಈ ಕ್ಷಣಕ್ಕೆ ಅವ್ರನ್ನ ತುಂಬ ಕಡಿಮೆ ಸಮಯ ನೀವು ಅವರೆಲ್ಲಿರ್ತಾರೆ ಅಲ್ಲಿ ಇದ್ದೇ ಇರ್ತೀರಿ, ಇವತ್ತು ಹೋಮ ಮಾಡುವಂಥ ಸಂದರ್ಭ ಗುಣ ಆಗಿ ಬರಲಿ ಅಂತ ನಾವು ಹೋಮ ಮಾಡ್ತಾರೆ ಅಷ್ಟೇ. ಅಣ್ಣ ಹೋಗಿ ಗುಣ ಆಗಿ ಇಲ್ಲಿ ಬರಬೇಕು ಅಷ್ಟೇ. ನಿಮ್ಮದು ಎಷ್ಟು ವರ್ಷದ ಜರ್ನಿ ಆಗುತ್ತೆ ಸರ್? ಯಾಕಂದರೆ ಯಾವತ್ತೂ ನೀವು ಮಾತಾಡಲಿಲ್ಲ ಇಷ್ಟು ವರ್ಷದಲ್ಲಿ, ತುಂಬ ಅಪರೂಪ ನಿಮ್ಮ ಮಾತು. ಹಾಗಾಗಿ ಎಲ್ಲ ಬೇಡ ಬಿಡಿ, 30 ವರ್ಷ ಆಯ್ತು ಜರ್ನಿ ಆಗಿ. 30 ವರ್ಷದ ಜರ್ನಿಲಿ ಶಿವಣ್ಣನ ಲವಲವಿಕೆ, ಅವರ ಕಾನ್ಫಿಡೆನ್ಸ್ ಯಾವತ್ತೂ ನಾವು ಹಾಕೊಂಡಿರೋದು ನೋಡೇ ಇಲ್ಲ. ಎಲ್ಲೇ ಇದ್ದರೂ ಕೂಡ ಎಷ್ಟೋ ಜನರಿಗೆ ಸ್ಫೂರ್ತಿ ಆಗುವಂಥದ್ದು ಎಲ್ಲ ಸಂದರ್ಭದಲ್ಲೂ ಕೂಡ. ಮೊನ್ನೆ ಹೋಗುವಾಗ ಅಕ್ಷರಸ ಅವರು ಕೂಡ ಮಗುನಂತ ಒಂದಿಷ್ಟು ಭಾವುಕರಾದರು. ನಿಮಗೆ ಆ ಸನ್ನಿವೇಶ ಹೆಂಗೆ ಅನಿಸ್ತು? ಇವತ್ತು ಹೋಮ ಮಾಡೋಕ್ಕೆ ಹೇಗೆಲ್ಲ ಸಿದ್ಧತೆ ಮಾಡಿಕೊಂಡ್ರಿ? ಮತ್ತು ಆ ಪುರೋಹಿತರು ಕೂಡ ದೊಡ್ಡ ಮನೆಯಲ್ಲೇ ಸುಮಾರು ವರ್ಷದಿಂದ ಇದ್ದವರು, ಪೂಜೆ ಮಾಡ್ತಾ ಬಂದವರು. ಏನಂದ್ರೆ ಅವ್ರ ಗುಣ ಆಗೋದು ಮೇಯ್ನು, ಅದರಿಂದ ಮಾಡ್ತಾ ಇರೋದು. ಮಿಕ್ಕಿದೆಲ್ಲ ಏನು ನಾನು ಮಾತಾಡ್ತೀನಿ. ಯಾವ ರೀತಿ ಹೋಮ ಮಾಡಿದ್ರಿ? ಹೋಮ ಎಲ್ಲ ಇದು ಮಾಡಿದ್ರಣ, ಅವ್ರಿಗೋಸ್ಕರ ಅದು ಹೋಮ ಮಾಡಿರೋದು. ಪ್ರಸಾದ ಕಳಿಸ್ಕೊಡುವಂಥ ಮಾಡ್ತೀವಿ ಖಂಡಿತ. ಪ್ರಸಾದ ಯಾವಾಗ ಹೋಗ್ತಾರಣ್ಣ, ಅವ್ರಿಗೋಸ್ಕರ ಮಾಡಿರೋದು ಹಾಗೆ ಆಗುತ್ತೆ. ಯಾವಾಗ ಇದು ಏನಂತಂದರೆ 24 ನಾಳೆ ಎಷ್ಟೊತ್ತಿಗೆ ಏನೋ ಅದು ಇನ್ನೂ ಟೈಮಿಂಗ್ ಇಲ್ಲಿ, ಟೈಮಿಂಗ್ ಚೇಂಜ್ ಅಲ್ಲ. ಅದು ಸರ್ ಇವತ್ತು ತುಂಬ ಖುಷಿ ಆಯಿತು. ಯಜಮಾನ್ರಿಗೂ ಖುಷಿ ಆಗುತ್ತೆ, ಇದು ಕಳಿಸ್ತೀನಿ, ಇದು ಅವ್ರಿಗೂ ಖುಷಿ ಆಗುತ್ತೆ. ಸರ್ ಹೋಗುವಾಗ ಕೂಡ ಮನೇಲಿ ಒಂದು ಪೂಜೆ ಮಾಡಿದ್ರು ಹೌದು. ಅದು ಈ ದೇವಸ್ಥಾನದಲ್ಲಿ ಮಾಡ್ತೀವಿ ಅಂದರೆ ತುಂಬ ಖುಷಿನೇ. ಇಲ್ಲಿ ಏನು ವಿಶೇಷ ಸರ್? ಇದು ಸುಮಾರು ಹಳೆದಲ್ಲ, ಎಲ್ಲರೂ ಪೂಜೆ ಮಾಡಿಸ್ತಾರೆ. ತುಂಬ ಹಳೇ ಕಾಲದ ದೇವಸ್ಥಾನ ಇದು, ಅದಕ್ಕೋಸ್ಕರ ಇಲ್ಲೇ ಏರ್ಪಾಟ್ ಮಾಡಿದ್ದು. ತುಂಬ ಹಳೇ ಕಾಲದಿಂದ ತುಂಬ ಹಳೆ ಕಾಲ. ಅಪ್ಪಾಜಿ ಬಂದಿರೋದು, ಅಣ್ಣ ಎಷ್ಟು ಸತಿ ಬಂದಿದ್ದಾರೆ, ಪೂಜೆ ಎಷ್ಟು ಸತಿ ಮಾಡಿ. ಶಿವ ಟೆಂಪಲ್ ಅಲ್ವಾ, ಅಣ್ಣನೂ ಶಿವ, ಅದಕ್ಕೋಸ್ಕರ ಇಲ್ಲಿ ಮಾಡಿಸಿರೋದು. ಏನು ಹೇಳಿ ಶಿವಣ್ಣ ಅಮ್ಮ, ನೀವೇನು ಹೇಳ್ತೀರಿ? ಏನಾದರೂ ಅಣ್ಣ ಹುಷಾರಾಗಿ ಬರಲಿ ಅಷ್ಟೇ ಸಾಕು. ನಾವು ಹೇಳೋದು ಅವ್ರು ಮೊದಲು ಥರ ಯಾವ ಥರ ಲವಲವಿಕೆಯಿಂದ ಇದ್ರು ಹಾಗೇ ಇರಬೇಕು. ಅವ್ರು ಆದಷ್ಟು ಬೇಗ ಬರ್ತಾರೆ, ಹುಷಾರಾಗಿ ಬರ್ತಾರೆ ಅವರು. ಬರ್ತಾರೆ ಸರ್. ಇದಿಷ್ಟು ಏನಂತಂದರೆ ಶಿವರಾಜ್ ಕುಮಾರ್ ಅವರ ಆಪ್ತರು, ಅವ್ರು ಯಾವತ್ತೂ ಜೊತೆಗೆ ಇರುವಂಥವ್ರು, ಗೋವಿಂದಣ್ಣವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.